ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವು ವೆನ್ಸ್ಡೇ ಮಾರ್ನಿಂಗ್ ಬಂದ್ಬಿಟ್ಟು ಕ್ಲೀನೆಸ್ಟ್ ಸಿಟಿ ಹಾಗೂ ಸಾಂಸ್ಕೃತಿಕ ನಗರಿಯಾದ ಮೈಸೂರಿಗೆ ಹೋಗೋಣ ಅಂದ್ಕೊಂಡು ಎಲ್ಲರೂ 6:30ಗೆ ರೆಡಿ ಆಗಿಬಿಟ್ಟು ಇಲ್ಲಿಂದ ಬಿಟ್ವಿ. ಈ ವಿಡಿಯೋ ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಮೈಸೂರಿಗೆ ಹೋಗೋ ಒಂದು ವಿಡಿಯೋ ಹಾಕೋಣ ಅಂತಿದ್ದೀನಿ. ಇದು ನನ್ನ ಬೇಬಿ ಕೂಡ ಬೆಳಗ್ಗೆ ಹೋಗ್ಬೇಕಂತ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡುವುದರಿಂದ ಅವಳಿಗೆ ಬೇಗ ನಿದ್ದೆ ಬಂದುಬಿಡ್ತು ಪಾಪ. ಅದಕ್ಕೆ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡ್ಬಿಟ್ಲು, ಕಾರಲ್ಲೇ ಮಲ್ಕೊಂಡು ಮತ್ತು ಎದ್ದು ಆಚೆ ಕಡೆ ವೆದರೆಲ್ಲ ಎಂಜಾಯ್ ಮಾಡಿಕೊಂಡು ಎಫ್ಎಮ್ಮಲ್ಲಿ ಸಾಂಗ್ ಕೇಳಿಕೊಂಡು ಮತ್ತು ಡ್ಯಾನ್ಸ್ ಮಾಡಿಕೊಂಡು ಆ ಹಾಡಿಗೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಮತ್ತು ಹೊಟ್ಟೆ ಕೂಡ ಹಸ್ತಿತ್ತು ಎಲ್ಲರಿಗೂ. ಸೊ ಬಿಡ್ದಿಗೆ ಹೋಗೋಣ ತಿಂಡಿಗೆ ಅಂದ್ಬಿಟ್ಟು ಹಾಗೆ ಹೊರಟ್ವಿ. ಮತ್ತು ಅಲ್ಲಿ ಬೇಗ ಹೊಟ್ಟೆಸಿದ್ರಿಂದ ಬೇಗ ಅಲ್ಲಿ ಬಿಡ್ದಿಗೆ ಹೋಗೋಷ್ಟೇ 8:30 ಆಯಿತು. ಅಲ್ಲಿ ಶಿವದರ್ಶಿನಿ ಅನ್ನೋ ಹೋಟ್ಲಲ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ಮೇಲೆ ಬೆಣ್ಣೆ ಹಾಕಿ ಬಾಂಬೆ ಸಾಗು ಮತ್ತು ರೆಡ್ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಸೂಪರಾಗಿರುತ್ತೆ. ಮತ್ತು ವಡೆ ಕೂಡ ತೊಗೊಂಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಮತ್ತು ಮಸಾಲ ವಡೆ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಮತ್ತು ಚಿತ್ರಾನ್ನ ಕೂಡ ಟೇಸ್ಟ್ ಮಾಡಿದ್ವಿ, ಅಲ್ಟಿಮೇಟ್ ಆಗಿತ್ತು. ಮತ್ತು ನನ್ನ ಬೇಬಿಗೆ ಒಂದು ಇಡ್ಲಿ ತಿನ್ನಿಸಿ ನಾನು 2 ಇಡ್ಲಿ ತಿಂದ್ಬಿಟ್ಟು ಸ್ಟ್ರಾಂಗಾಗಿ ಒಂದು ಟೀ ಕುಡ್ಕೊಂಡು ಮತ್ತೆ ಅಲ್ಲಿಂದ ಬಿಟ್ವಿ. ಅಲ್ಲಿ ಮತ್ತೆ ಕಾರಲ್ಲಿ ನನ್ನ ಬೇಬಿ ಕೂಡ ಆಟಾಡೋ ಸ್ಟಾರ್ಟ್ ಮಾಡೋದು. ಗಾಗಲ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮತ್ತು ಅವ್ರ ತಾತನ ಫೋನಲ್ಲಿ ಸೆಲ್ಫಿಗಳು ತಗೊಂಡು ಮತ್ತು ಹಂಗೆ ಎಂಜಾಯ್ ಮಾಡಿಕೊಂಡು ನಂಜನಗೂಡು ಕಡೆ ಹೊರಟ್ವಿ. ನಂಜನಗೂಡಲ್ಲಿ ದೇವಸ್ಥಾನ ಇದೆಯಲ್ಲ, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗೋಣ ಅಂದ್ಬಿಟ್ಟು ಫಸ್ಟು ಕಬಿನಿ ನದಿಲಿ ಸ್ನಾನ ಮಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಮೀನಿಗೆಲ್ಲ ಟಚ್ ಮಾಡಿಕೊಂಡು ಫುಲ್ಲು ಆಟ ಆಡಿಕೊಂಡು ಮೀನುಗಳ ಜೊತೆ ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆದರೆ ನನ್ನ ಪಾಪು ಸ್ವಲ್ಪ ಭಯ ಬಿಟ್ಕೊಂಡ್ಲು, ಯಾಕಂದರೆ ಜಾಸ್ತಿ ಮಳೆ ಬಂದಿರೋದ್ರಿಂದ ನೀರು ಜಾಸ್ತಿ ಹರಿತಿತ್ತು ಜೋರಾಗಿ. ಅದಕ್ಕೆ ಅವಳಿಗೆ ಸ್ವಲ್ಪ ಭಯ ಆಯಿತು. ಆದರೂ ಸ್ವಲ್ಪ ಎಂಜಾಯ್ ಮಾಡಿದ್ಲು. ಹಂಗೆ ಎಲ್ಲ ಸ್ನಾನ ಮಾಡಿಕೊಂಡು ಆ ನದಿನ ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಮತ್ತು ದೇವಸ್ಥಾನ ಕಡೆ ಹೋದ್ವಿ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇದು 12ನೇ ಶತಮಾನದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ. ಇದಕ್ಕೆ ಹಳೆ ಹಿಸ್ಟರಿನೇ ಇದೆ, ಇತಿಹಾಸ ಇದೆ. ಒಂದು ಸಲ ಎಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಈ ದೇವಸ್ಥಾನನ. ಅಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತು ಅಲ್ಲಿಂದ ಫೋಟೋಸ್ ತೊಗೊಂಡು ನನ್ನ ಬೇಬಿನೂ ಎಲ್ಲ ಕೈ ಮುಗಿದು ದೇವರಿಗೆ ಎಲ್ಲ ನಮಸ್ಕಾರ ಮಾಡಿ ಫೋಟೋಗಳು ತೊಗೊಂಡ್ವಿ. ಮತ್ತು ಅಲ್ಲಿಂದ ಬಿಟ್ವಿ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಮೈಸೂರಿಗೆ ಹೋಗೋಷ್ಟೊತ್ತಿಗೆ ನಮಗೆ 12:30 ಆಗಿತ್ತು. ಅಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ವಿಡಿಯೋ ಮಾಡಿ ಮತ್ತು ಫೋಟೋಸು ತೊಗೊಂಡ್ವಿ. ತುಂಬ ಅಲ್ಲೂ ಎಂಜಾಯ್ ಆ ಬೆಟ್ಟಕ್ಕೆ ಹೋಗೋಕ್ಕೆ ಎಂಜಾಯ್ ಮಾಡಿಕೊಂಡು ಫುಲ್ ಫೋಟೋಸ್ ತೊಗೊಂಡು ಮತ್ತೆ ಅಲ್ಲಿಂದ ಬಿಡೋ ಅಷ್ಟರಲ್ಲಿ ನಮಗೆ 2 o'clock ಆಗಿತ್ತು. ಹೊಟ್ಟೆ ತುಂಬ ಹಸ್ಬಿಟ್ಟಿತ್ತು. ಆಮೇಲೆ ಅಲ್ಲಿಂದ ಊಟ ಮಾಡೋಣ ಅಂದ್ಬಿಟ್ಟು ಹೋಟೆಲ್ ಹನುಮಂತಗೆ ಹೋಗಿದ್ವಿ. ಅಲ್ಲಿ ತುಂಬ ರಶ್ ಆಗಿತ್ತು. ಹೋಟೆಲ್ ಹನುಮಂತು ತುಂಬ ಫೇಮಸ್ ಅಲ್ವಾ. ಅಲ್ಲಿ ಒರಿಜಿನಲ್ ಇರೋದು ಮಂಡಿ ಮೊಹಲ್ಲಾದಲ್ಲಿ ಇರೋದು ಅಂತ ಒಂದು ಹೋಟೆಲ್ ಇದು, ಹೋಟೆಲ್ ಹನುಮಂತು ಅಂತ. ಅಲ್ಲಿ ನಾವು ತುಂಬ ರಶ್ ಆಗಿತ್ತು, ಆದರೆ ಸೀಟ್ ನಮಗೆ ಬೇಗ ಸಿಕ್ತು. ಬೇಗ ಒಂದು ಪೆಪ್ಪರ್ ಫ್ರೈ ಮತ್ತು ಕಬಾಬು ಮತ್ತು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬೇಗ ಒಂದು ಜಾಸ್ತಿ ಕ್ವಾಂಟಿಟಿ ಹಾಕಿರ್ತಾರೆ ಬಿರಿಯಾನಿ, ಇಬ್ಬರು ತಿನ್ಬೋದು. ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಎಲ್ಲ ಶೇರ್ ಮಾಡಿಕೊಂಡು ಎಲ್ಲರೂ ತಿಂದ್ವಿ. ತ್ರಿವೇಣಿ ಐಸ್ ಕ್ರೀಮ್ ತೊಗೊಂಡು ಎಲ್ಲ ಸೂಪರಾಗಿತ್ತು. ತ್ರಿವೇಣಿ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಮತ್ತು ಅಲ್ಲಿಂದ ಬಿಡೋಷ್ಟರಲ್ಲಿ 3 o'clock ಆಗಿತ್ತು. ಮತ್ತು ಅಲ್ಲಿಂದ ಝೂಗೆ ಹೋದ್ವಿ, ಮೈಸೂರು ಝೂಗೆ. ಅದು ತುಂಬ ದೊಡ್ಡ ಝೂ, 157 ಎಕರಲ್ಲಿ ಇರೋವಂಥ ಝೂ. ಫುಲ್ ಎಲ್ಲ ನಾವು ಅಲ್ಲಿ ಫುಲ್ಲು ಹೋದ್ವಿ. ಅಲ್ಲಿಂದ ಎಂಟ್ರೆನ್ಸಲ್ಲಿ ಚಾಮುಂಡೇಶ್ವರಿ ತಾಯಿ ಸ್ಟ್ಯಾಚು ಇತ್ತು. ಮತ್ತು ಎಂಟ್ರೆನ್ಸಲ್ಲಿ ನಮಗೆ ಬರ್ಡ್ಸ್ ಇದ್ವು. ಎಂಟ್ರೆನ್ಸಲ್ಲೇ ಬರ್ಡ್ಸ್ ಇತ್ತು. ನನ್ನ ಬೇಬಿ ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬಂದಳು. ಮತ್ತು ಅಲ್ಲಿ ನನಗೆ ಅವಳು ಕೈಗೆ ಸಿಕ್ತಿಲ್ಲ, ಫುಲ್ ಓಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡಿದ್ಲು. ಪ್ರಾಣಿಗಳು ನೋಡೋಕ್ಕಿಂತ ನನಗೆ ಅವಳಿಗೆ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು. ಫುಲ್ ಎಂಜಾಯ್ ಮಾಡಿದ್ಲು. ಅಲ್ಲಿ ಹೋಗಿ ಬರ್ಡ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ. ಬರ್ಡ್ಸು, ಅನಿಮಲ್ಸು, ಆಮೇಲೆ ಎಲ್ಲ ಅನಿಮಲ್ಸ್ನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ ಆಗಿರೋದ್ರಿಂದ ಚಾರ್ಜ್ ಕೂಡ ಬೇಗ ಖಾಲಿ ಆಯಿತು. ಮತ್ತು 157 ಎಕರ್ ಇರೋದ್ರಿಂದ ನಮ್ಮ ಕಾಲೆಲ್ಲ ನೋವು ಬಂದುಬಿಡ್ತು. ಆದರೂ ನನಗೆ ಆದಷ್ಟು ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ನನಗೆ ಆದಷ್ಟು ಮಾಡಿದ್ದೀನಿ. ಅದು ಸ್ನೇಕ್ಸ್ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಕೆಲವೊಂದು ಮಾಡಿಲ್ಲ, ಆದರೆ ಕೆಲವೊಂದು ಮಾಡಿದ್ದೀನಿ ರೆಕಾರ್ಡು.
ಬರ್ಡ್ಸು, ಲಯನ್ನು, ಟೈಗರು, ಎಲಿಫೆಂಟು ಎಲ್ಲ ಸ್ಟಾರ್ಟಿಂಗ್ ಇರೋದ್ರಿಂದ ಅವೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಅನಿಮಲ್ಸ್ನ ನಿಮಗೆ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಾದಂಥ ಪ್ಲೇಸ್ ಇದು ಮೈಸೂರು ಝೂ. ಅದನ್ನು ನೋಡೋಕೆ ಒಂದು 5 hours ಆದರೂ ಬೇಕು. ಆದರೂ ನಾವು ನೋಡೋಕ್ಕಾಗಲಿಲ್ಲ, ಅಷ್ಟು ತುಂಬ ಕಾಲು ನೋವು ಬಂದುಬಿಡ್ತು. ಪೇಷನ್ಸಿಂದ ನೋಡಬೇಕು. ಮತ್ತು ಗಾಡಿನೂ ಇರ್ತವೆ ಅಲ್ಲಿ, ಕಾಲು ನೋವು ಬಂದರೆ ಗಾಡಿಲಾದರೂ ನಾವು ಹೋಗಿ ನೋಡ್ಕೊಂಬರ್ಬೋದು ಝೂನ. ಅಲ್ಲಿ ಒಳಗಡೆ ಇರುತ್ತೆ ಝೂ ಒಳಗಡೆ. ಇದು ಬಕಪಕ್ಷಿ ಅಂತಾರಲ್ಲ, ಅದು ಒಂದೊಂದು ಬರ್ಡ್ಸಿಗೆ ಪೂರ್ತಿ ವಯಸ್ಸಾಗ್ಬಿಟ್ಟಿತ್ತು. ವೈಟ್ ಪಿಕಾಕು, ಬ್ಲೂ ಪಿಕಾಕು, ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಪಕ್ಷಿ ಎಲ್ಲ ಇತ್ತು. ಮತ್ತು ಬೆಂಗಾಲಿ ಟೈಗರ್ ಕೂಡ ಇತ್ತು. ಒಂದಿತ್ತು ಬೆಂಗಾಲಿ ಟೈಗರ್, ನಮ್ಮ ಇಂಡಿಯನ್ ನ್ಯಾಷನಲ್ ಅನಿಮಲ್ ಅದು. ಮತ್ತು ಎಲ್ಲದು ನೋಡಿಕೊಂಡು ಪಕ್ಷಿಗಳನ್ನ ಫುಲ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಅದು ನೋಡಕ್ಕೆ ಸಡನ್ನಾಗಿ ರಿಯಲ್ ಅನಿಸ್ತಿಲ್ಲ, ಅವೆರಡು ಎಲಿಫೆಂಟ್ಸ್ ಎಲ್ಲ ಚೆನ್ನಾಗಿ ನೋಡಿದ್ವಿ. ಅವೆರಡು ಬಂದು ಅಲ್ಲಿ ಮೇವಿಟ್ಟಿದ್ರು, ಸೊ ಅದನ್ನ ನೋಡ್ಕೊಂಡು ಇಟ್ಕೊಂಡಿದ್ರು. ಪಾಪ ಒಳ್ಳೆ ಅನಿಸುತ್ತೆ, ಅದಕ್ಕೆ ಅಲ್ಲೇ ನಿಂತಿತ್ತು. ಮತ್ತು ಚಿರತೆ ಹತ್ರನೇ ಬಂದು ನಾನು ತುಂಬ ಖುಷಿ ಆಯಿತು. ಅವತ್ತೇ ಫಸ್ಟು ನಾನು ಚಿರತೆನ ಅಷ್ಟು ಹತ್ತಿರದಲ್ಲಿ ನೋಡಿದ್ದು. ಫುಲ್ ಎಕ್ಸೈಟ್ ಆಯಿತು, ತುಂಬ ಚೆನ್ನಾಗಿತ್ತು. ನನಗೆ ಫುಲ್ ಎಂಜಾಯ್ ಮಾಡ್ಕೊಂಡ್ವಿ ಎಲ್ಲರೂ. ಅಲ್ಲೂ ಕೂಡ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ, ಫುಲ್ಲು ಎಂಜಾಯ್ ಮಾಡಿದ್ವಿ ಅಲ್ಲಿ ಝೂನಲ್ಲಿ. ಮತ್ತು ಟ್ರಿಪ್ ಮಾತ್ರ ಸೂಪರಾಗಿತ್ತು ಅವತ್ತು. ನಮಗಂತೂ ತುಂಬ ಇಷ್ಟ ಆಯಿತು ಆ ದಿನ. ಫುಲ್ ಹತ್ರದಿಂದ ನೋಡಿದೆ ಚಿರತೆನ. ಫುಲ್ ಚೆನ್ನಾಗಿ ಖುಷಿ ಆಯಿತು ನಮಗೆ. ಅಷ್ಟು ಫಸ್ಟ್ ಟೈಮ್ ನೋಡಿದ್ರಿಂದ ನಮಗೆ ಖುಷಿ ಆಯಿತು. ಮತ್ತು ಹಿಪ್ಪೋಪಾಟಮಸ್ ಇದೆ, ಮತ್ತು ಇದು ರೈನೋಸರಸ್ಸು. ಇದ್ರ ಮುಳ್ಳು ಒಂದೊಂದಕ್ಕೆ ಕಟ್ ಮಾಡಿರ್ತವೆ, ಯಾಕಂದರೆ ಜಗಳ ಮಾಡಿಕೊಂಡು ತಿಳ್ಕೊಳ್ತವೆ ಅಂದ್ಬಿಟ್ಟು, ಚುಚ್ಕೊಳ್ತವೆ ಅಂದ್ಬಿಟ್ಟು ಒಂದೊಂದು ಮುಳ್ಳು ಮುಂದ್ಗಡೆ ಇರುತ್ತಲ್ಲ ರೈನೋಸರಸ್ಗೆ, ಅದನ್ನು ಕಟ್ ಮಾಡಿರ್ತಾರೆ. ಝೀಬ್ರಾಗೆ ಒಂದೊಂದು ಹೆಸರಿಕ್ಕಿದ್ದಾರೆ ಇಲ್ಲಿ ಝೀಬ್ರಾಗೆ. ಆ ಝೀಬ್ರಾ ಈ ಮ್ಯಾಪ್ ಅಂದ್ಬಿಟ್ಟು ಆ ಝೂನಲ್ಲಿ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ಇಂಡಿಕೇಟ್ ಮಾಡುವಂಥ ಒಂದು ಮ್ಯಾಪು. ಝೀಬ್ರಾಗೆ ಹೆಸರಿಟ್ಟಿರ್ತಾರೆ ಸುಧೀರ್, ರಿಷಿ, ಪ್ರಾಚಿ ಮತ್ತು ಲಾಸಿ ಅಂತ. ಎಲ್ಲ ಝೀಬ್ರಾಗೂ 4 ಝೀಬ್ರಾಗೂ ಹೆಸರಿಕ್ಕಿದ್ದಾರೆ ನೋಡಿ. ಅಲ್ಲಿ ಝೀಬ್ರಾನು ಕಾಡ್ತಿದೆ. ಅನಿಮಲ್ಸ್ ನೋಡ್ತಾರೆ ನಂಗೆ ಫುಲ್ ಖುಷಿ ಆಗೋಯ್ತು. ನನ್ನ ಝೂ ಅದೆಲ್ಲ ನೋಡಬೇಕಂದ್ರೆ ತುಂಬ ಇಷ್ಟ. ಅವತ್ತು ಕರ್ಕೊಂಡೋದ್ರು, ನನಗೆ ಫುಲ್ ಇಷ್ಟ ಆಯಿತು. ನಂಗೆ ತುಂಬ ಖುಷಿ ಆಯಿತು. ನನ್ನ ಬೇಬಿನೂ ಫುಲ್ ಎಕ್ಸೈಟ್ ಆಗಿ ನೋಡಿದ್ಲು, ಅವಳಿಗೂ ಇಷ್ಟ ಆಯಿತು. ಇದು ಮಂಕೀಸು. ಅದು ಒಂದೊಂದು ಪ್ರಾಣಿಗೂ ಒಂದೊಂದು ಸಪ್ರೇಟಾಗಿ ಕೇಜ್ ಮಾಡಿಟ್ಟಿರ್ತಾರೆ. ಮತ್ತು ಸ್ನೇಕ್ಸು ಎಲ್ಲ ನೋಡಿದ್ವಿ, ಆದರೆ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಚಾರ್ಜ್ ಖಾಲಿ ಆಯಿತು. ಮೊಬೈಲಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಇದು ಬಂದು ಗೊರಿಲ್ಲಾ. ಇದು ಕೂಡ ನಮ್ಮ ಹತ್ರನೇ ನೋಡಿದ್ವಿ. ಫುಲ್ಲು ಚೆನ್ನಾಗಿತ್ತು. ನಾನು ಟಿ ವಿಲೆಲ್ಲ ನೋಡ್ತಿದ್ದೆ, ಬಟ್ ರಿಯಲಾಗಿ ನೋಡಿದಾಗ ನನಗೆ ಖುಷಿ ಆಯಿತು. ಅದು ಎಂಜಾಯ್ ಮಾಡಿಕೊಂಡು ಮೇವೆಲ್ಲ ತಿಂದ್ಕೊಂಡು ಈ ಕಡೆ ಬಂತು. ಜನಗಳಿಗೆಲ್ಲ ನೋಡ್ತು. ಮತ್ತೆ ಹಿಂಗಡೆ ಹೋಯ್ತು. ಮತ್ತು ಡೋರ್ ಹಿಂಗಡೆ ನಿಂತ್ಕೊಂಡಿತ್ತು. ತುಂಬ ಚೆನ್ನಾಗಿ ಇತ್ತು. ನಾವು ಟಿಕೆಟ್ ತೊಗೊಂಡಿದ್ದಕ್ಕೂ ಒಂದು ಇದಾಯಿತು. ಲೈಫ್ ಟೈಮಲ್ಲಿ ಒಂದ್ಸಲ ನೋಡಿ ಖುಷಿ ಆಯಿತು. ನೋಡಿ ಮತ್ತೆ ಹೆಂಗೆ ಹೋಗ್ತಿದ್ದಾನೆ ಅಂತ. ಫುಲ್ಲು ಚೆನ್ನಾಗಿತ್ತು. ಪ್ರಾಣಿಗಳೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಈಗ ಮೇಲೆ ಹತ್ಬಿಟ್ಟು ಕೂತ್ಕೊತಾನೆ, ಮತ್ತೆ ಹಿಂದ್ಗಡೆ ಹೋಯ್ತು. ಫುಲ್ಲು ಚೆನ್ನಾಗಿತ್ತು ಪ್ರಾಣಿಗಳೆಲ್ಲ ನೋಡೋಕ್ಕೆ. ಅಲ್ಲಿಂದ ಮತ್ತೆ ಬಿಟ್ವಿ, ಮತ್ತು ಅಲ್ಲಿಂದ ಮತ್ತೆ ಎಲ್ಲ ಪ್ರಾಣಿಗಳನ್ನ ನೋಡೋಕೆ ಹೋದ್ವಿ. ನೋಡಿ ಹಿಂದ್ಗಡೆ ಹೆಂಗೆ ಕೂತಿದೆ ಡೋರಿಂದ. ಮತ್ತೆ ತಿರ್ಗಾ ಹೋಯ್ತು. ಮತ್ತು ನನ್ನ ಬೇಬಿನೂ ಕೂಡ ಜಾಸ್ತಿ ಎಂಜಾಯ್ ಮಾಡ್ತಿದ್ಲು. ಅವಳು ಪ್ರಾಣಿಗಳು ನೋಡೋಕ್ಕಿಂತ ಅವಳದೇ ಲೋಕದಲ್ಲಿ ಅವಳಿದ್ಲು. ಫುಲ್ಲು ಓಡಾಡ್ಕೊಂಡಿದ್ಲು. ನನಗಂತೂ ಅವಳು ಹಿಡಿಯೋದೇ ದೊಡ್ಡ ಕೆಲಸ ಆಗೋಯ್ತು. ಪ್ರಾಣಿಗಳು ನೋಡೋದ್ರ ಜೊತೆ ಅವಳು ಹಿಡಿಯೋಷ್ಟರಲ್ಲಿ ಫುಲ್ ಕಾಲೆಲ್ಲ ನೋವು ಬಂದುಬಿಡ್ತು. ಫುಲ್ ನನ್ನ ಜೊತೆ ಎಲ್ಲ ರೀಲ್ಸ್ ಸುಮ್ಮನೆ ನನಗೆ ಇಮಿಟೇಟ್ ಮಾಡೋಕ್ಕೆ ನೋಡಿ, ಇಮಿಟೇಟ್ ಹೆಂಗೆ ಮಾಡ್ತಿದ್ದಾಳೆ ಅಂತ ಸುಮ್ಮನೆ ಹಿಂಗೆ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ರೆ ಅವಳು ನಮ್ಮ ಜೊತೆ ಇಮಿಟೇಟ್ ಕೂಡ ಮಾಡ್ತಾಳೆ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ. ಮತ್ತು ಸಾಯಂಕಾಲ ನಾವು ಅಲ್ಲಿಂದ ಬಿಡೋ ಅಷ್ಟರಲ್ಲಿ 6:30 ಆಯಿತು, ಲೇಟಾಗೋಯ್ತು.
ಕಾಲೆಲ್ಲ ಫುಲ್ ನೋವಾಗಿತ್ತು. ಮತ್ತು ವಿನಾಯಕ ಹೋಟೆಲ್ ಇದೆಯಲ್ಲ, ಮೈಲಾರಿ ಹೋಟೆಲು 1938 ಸ್ಟಾರ್ಟ್ ಆಗಿರೋದು. ಇದು ಬಂದು ಹೊಸ ಬ್ರ್ಯಾಂಚು. ಅಲ್ಲಿ ಮತ್ತೆ ನನ್ನ ಬೇಬಿ ಕೂಡ ಫುಲ್ಲು ಸುಸ್ತಾಗ್ಬಿಟ್ಟಿದ್ಲು, ಹೊಟ್ಟೆ ಹಸ್ಬಿಟ್ಟಿತ್ತು ಪಾಪ. ನೋಡಿ ಹೆಂಗಿದ್ದಾಳೆ ಪಾಪ, ಸುಸ್ತಾಗ್ಬಿಟ್ಟು ಕಾಲು ನೋವೆಲ್ಲ ಬಂದುಬಿಟ್ಟಿತ್ತು. ಮತ್ತು ಬಿಸಿ ಬಿಸಿ ದೋಸೆಗೆ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಬೆಳಗ್ಗೆ ಮಾತ್ರ ಇಡ್ಲಿನೂ ಸಿಗುತ್ತೆ, ಅದೇ ಇಲ್ಲಿ ಸಾಂಬಾರು ಸಿಗಲ್ಲ. ಚಟ್ನಿ ದೋಸೆ ಇಡ್ಲಿ ಮಾತ್ರ ಸಿಗುತ್ತೆ. ಅವಳಿಗೆ ಒಂದು ದೋಸೆ ತಿನ್ನಿಸ್ಬಿಟ್ಟು ನಾನು 2 ದೋಸೆ ತಿಂದು ಮತ್ತು ಸ್ಟ್ರಾಂಗಾಗಿ ಕಾಫಿ ಕುಡ್ಕೊಂಡು ಹೊರಟ್ವಿ. ಅವಳಿಗೂ ತಿನ್ನಿಸ್ಬಿಟ್ಟು ನಾನು ತಿಂದ್ವಿ. ಮತ್ತು ಸ್ಟ್ರಾಂಗಾಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಮೈಸೂರು ಪ್ಯಾಲೇಸ್ ನೋಡೋಣ ಅಂದ್ಬಿಟ್ಟು ಲೈಟಿಂಗ್ಸ್ ಹಾಕಿರ್ತಾರೆ ಅಂತ. ಆದರೆ ಇನ್ನೂ ಹಬ್ಬ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಇನ್ನೂ ಹಾಕಿರಲಿಲ್ಲ. ಇದು ಡೈಲಿ ಹಾಕೋ ಥರ ಹಾಕಿದ್ರು. ಬಟ್ ಹಂಗೆ ದಾರಿಲೇ ನಿಮಗೆ ನೋಡಿಕೊಂಡು ಮನೆಗೆ ವಾಪಸ್ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.